ದಲಿತರಿಗೆ ಆ ಸ್ಕೀಮ್ ಇದೆ ಈ ಸ್ಕೀಮ್ ಇದೆ ಅಂತಾರೆ, ಆದ್ರೆ ಯಾವ್ದು ನಮ್ಮ ತನಕ ತಲುಪೋದೇ ಇಲ್ಲ. ಯಾಕೆ ಸರ್ಕಾರದಿಂದ ನಮಗೆ ಕೊಡೋದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ರೆ? ನಾವು ಬೇರೆಯವ್ರ ಮನೆ ಇದು ಕೇಳ್ತಾ ಇದ್ವಿ, ನಮ್ಮ ಹಕ್ಕು ನಾವು ಕೇಳ್ತಾ ಇದೀವಿ. ನಮ್ಮ ಹಕ್ಕುನ ಕೊಡಕ್ಕಾಗದೇ ಇರೋ ಸರ್ಕಾರ ನಮಗೆ ಯಾಕೆ ಬೇಕು? ಓಟ್ ಕೇಳೋಕ್ ಮಾತ್ರ ಎಲ್ಲರೂ ಮನೆ ಮನೆಗೆ ಬರ್ತಾರೆ, ಕೇಳ್ತಾರೆ. ಹಂಗಂದ್ರೆ 100 ರೂಪಾಯಿ 200 ರೂಪಾಯಿ ನಾವು ದುಡ್ಡು ಕೊಟ್ಟು ನಮ್ಗೆ ಖರೀದಿ ಮಾಡ್ಕೊಂತಿರಲ್ಲ, ಒಂದು ವರ್ಷಕ್ಕೆ ಒಂದು ದಿವಸಕ್ಕೆ 1 ರೂಪಾಯಿ ಅನ್ನಂಗೂ ನಾವು ಬೆಲೆ ಬರಲ್ಲ. ನಮ್ಮೂರಲ್ಲಿ ಒಂದು ಬಚ್ಚಲ ಮನೆ ಸರ್ಕಾರದಿಂದ ಬಂದಿದೆ ಅಂತ ಹೇಳ್ಬಿಡ್ಲಿ, ಒಂದು ಮನೆ ಸರ್ಕಾರದಿಂದ ಬಂದಿದೆ, ಯಾರಿಗೂ ಸರ್ಕಾರದಿಂದ ಯಾವುದೇ ಬೆನಿಫಿಟ್ ಬರಲಿಲ್ಲ. ನಾಳೆ ನಮ್ಮ ಮಕ್ಕಳು ಅದೇ ಕೂಲಿ ಕೆಲಸ ಮಾಡ್ತಾ ಇರ್ಬೇಕಾ? ನಾವು ಜೀತದ ಕೆಲಸನೇ ಮಾಡ್ತಾ ಜೀತದ ಹಾಳಾಗೆ ಇರ್ಬೇಕಂದ್ರೆ ಈ ಸರ್ಕಾರ ಯಾಕಿರೋದು? ಗಂಡ ಮಕ್ಕಳು ಎಲ್ಲರನ್ನು ಬಿಟ್ಟು ಬಂದು ನಾವು ಇಲ್ಲಿ ಹಗಲು ರಾತ್ರಿ ಕೂತ್ಕೊಂತೀವಿ ಸರ್, ಯಾಕೆ ನೀವು ಕೇಳಲ್ಲ? ಹಂಗಂದ್ರೆ ನಮ್ಮನ್ನ ಮನುಷ್ಯರಾಗೆ ನೀವು ನೋಡ್ತಾ ಇಲ್ವಾ? ಮನುಷ್ಯರಾಗೆ ನೋಡ್ತಿಲ್ಲ ಅಂದ್ರೆ ನಾವು ಬದುಕಿದ್ದು ಏನು ಪ್ರಯೋಜನ ಇದೆ? ಸರ್ಕಾರದಿಂದ ನಮಗೇನು ಸಿಗ್ತಿಲ್ಲ ಅಂದ್ಮೇಲೆ ಸರ್ಕಾರ ಏನಕ್ಕಿರೋದು? ದಯವಿಟ್ಟು ಮುಖ್ಯಮಂತ್ರಿ ಬರಲೇಬೇಕು. ದಲಿತರಿಗೆ ಅನ್ಯಾಯ ಮಾಡುವ ಸರ್ಕಾರಕ್ಕೆ, ದಲಿತರನ್ನು ವಂಚಿಸುವ ಅಧಿಕಾರಿಗಳಿಗೆ ನಾವು ದಲಿತರು, ನಾವು ಮನುಷ್ಯರು. ನಿಮಗೆ ನಿಮ್ಮ ಮೈಯಲ್ಲಿ ಓಡೋ ರಕ್ತನೇ ನಮ್ಮ ಮೈಯಲ್ಲಿ ಓಡೋದು. ಇವಾಗ 4 ಜನದ ಮುಂದೆ ದಲಿತರು ಎಲ್ಲರೂ ಸಮ ಅಂತಾರೆ. ಯಾರು ಸರ್ ಸಮವಾಗಿ ನೋಡ್ತಿದ್ದಾರೆ? ನಾವು ಮನುಷ್ಯರು ಅಲ್ವಾ? ಜಾತಿ ಅನ್ನೋದು 2 ಜಾತಿ, ಗಂಡು ಹೆಣ್ಣು. ಆದ್ರೆ ಇವಾಗ್ಲೂ ಜಾತಿ 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 ಅಂತ ಹಿಡ್ಕೊಂಡು ಹೋದ್ರೆ ನಾವು ದಲಿತರು ಯಾವಾಗ ಮುಂದೆ ಬರೋದು ಸರ್? ನಾವು ದುಡಿದಿರೋ ದುಡ್ಡೇ ಸರ್ ಇವತ್ತು ಸರ್ಕಾರದವ್ರು ತಿಂತಾ ಇರೋದು. ಹಂಗಿರ್ಬೇಕಾದ್ರೆ ನಮಗೆ ಏನಾರು ಬೆನಿಫಿಟ್ ಕೊಡ್ಲೇಬೇಕು ತಾನೆ? ಇನ್ನೂ ನಾವು ಗುಡಿಸಲೇ ಬದುಕಬೇಕಾ? ಇದೇ ಗೌಡ್ರಾಗ್ಲಿ ಬೇರೆಯವ್ರು ಇನ್ಯಾರಾಗ್ಲಿ ಬೇರೆ ಜಾತಿಯವ್ರು ಬಂದು ಹೋರಾಟ ಮಾಡಿದ್ರೆ ಅವಾಗಲೇ ಬಂದು ಪ್ರಶ್ನೆ ಮಾಡ್ತಿದ್ರು. ದಲಿತರು ಅನ್ನೋದಕ್ಕೋಸ್ಕರ ತಾನೇ ಇಷ್ಟು ನಿರ್ಲಕ್ಷ್ಯ ಸರ್ಕಾರ? ಮತ್ತೆ ಏನಕ್ಕಿರೋದು? ಒಂದು ನನ್ನ ಮಗಳನ್ನ ಕೂಡ ಕರ್ಕೊಂಡ್ಬಂದು ನಾನು ಇಲ್ಲಿ ಹೋರಾಟ ಮಾಡ್ತಿದ್ದೀನಿ ಅಂತ ಈ ಅವಶ್ಯಕತೆ ಯಾಕೆ ಬೇಕು? ನಾವು ಕಷ್ಟಪಡ್ತಿದ್ವಿ ಅಂತ ತಾನೇ. ಸಣ್ಣ ಮಗನ ಕೂಡ ಕರ್ಕೊಂಡ್ಬಂದು 6 ದಿವಸದಿಂದ ನಾನು ಹೋರಾಟ ಮಾಡ್ತೀನಿ. ಈ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ವಾ ನಮ್ಮ ಕೂಗು? ನಮಗೆ ಭೂಮಿ ಕೊಡ್ಲಿಲ್ಲ ಅಂದ್ರೆ ನಾವು ಜೀವ ತಕ್ಕೊಳ್ಳೋಕ್ಕೂ ಸಿದ್ಧ ಸರ್. ಈ ಜಾಗದಲ್ಲಿ ನಿಂತ್ಕೊಂಡು ನಾವು ಜೀವ ತಕ್ಕೊಳ್ಳೋಕ್ಕೂ ಸಿದ್ಧ. ನಮಗೆ ಭೂಮಿ ಬೇಕೇ ಬೇಕು. ಬಂದು ಇದು ಹೋರಾಟ ಮಾಡ್ತಾ ಇದೀವಿ ಸರ್. ಇವಾಗಿನವರೆಗೂ ಸರ್ಕಾರದಿಂದ ನಮ್ಮೂರಲ್ಲಾಗಲಿ ಯಾರಿಗಾಗಲಿ ಒಂದು ಮನೆ ಆಗೋದು, ಬಚ್ಚಲು ಆಗೋದು, ಯಾವುದೇ ಖಾತೆ ಆಗಲಿ ಏನೇ ಆಗಲಿ ಸರ್ಕಾರದಿಂದ ನಮ್ಗೆ ಯಾವುದು ಸಿಗಲಿಲ್ಲ. ಇನ್ನೂ ಬಡವರಾಗೇ ಇದ್ದಾರೆ. ಜೀತ ಮಾಡೋರು ಜೀತ ಮಾಡ್ತಾನೆ ಇದ್ದಾರೆ. ಅವತ್ತು ಕೂಲಿ ಕೆಲಸ ಮಾಡಬೇಕು, ಅವತ್ತು ತಿನ್ನಬೇಕು. ಸರ್ಕಾರದಿಂದ ಏನೇ ಆ ಸ್ಕೀಮು ಈ ಸ್ಕೀಮು ಎಷ್ಟೋ ಒಂದು ಸ್ಕೀಮ್ಗಳು ಬಿಡ್ತಾ ಇದ್ದಾರೆ, ಆದರೆ ನಮ್ಮವರೆಗೂ ಯಾವುದೂ ತಲುಪ್ತಾನೇ ಇಲ್ಲ. ನಮಗೂ ಇದುವರೆಗೂ ಹೆಣ್ಣು ಮಕ್ಕಳಿಗಾಗಲಿ ಯಾವುದೇ ಇದು ಜೋಪಾನ ಮಾಡುವಂತಹ ಯಾವುದೇ ಇದು ಸರ್ಕಾರ ತಗೊಂತಾನೆ ಇಲ್ಲ. ಏನು ನಮ್ಮಂತವ್ರಿಗೆ ಏನು ಇಲ್ಲ ಸರ್. 5 ದಿವಸದಿಂದ ಇವಾಗ ಇಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಯಾರು ಬರ್ತಾ ಇದ್ದಾರೆ ಸರ್? ಹಂಗಂದ್ರೆ ದಲಿತರಿಗೆ ಒಂದು ಸ್ವಾಭಿಮಾನ ಅನ್ನೋದೇ ಇಲ್ವಾ? 5 ದಿವಸದಿಂದ ಪ್ರಶ್ನೆ ಕೇಳಕ್ಕೆ ಯಾರು ಇಲ್ಲ ಅಂದ್ರೆ ನಮಗೆ ಬೇಕಾ ಬಿಟ್ಟು ನಮಗೆ ಹೇಳಕ್ಕೆ ಯಾರು ಇಲ್ಲ ಅಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಏನು ಪ್ರಯೋಜನ ಇದೆ ಸರ್? ದಲಿತರಿಗೆ ಆ ಸ್ಕೀಮ್ ಇದೆ ಈ ಸ್ಕೀಮ್ ಇದೆ ಅಂತಾರೆ, ಆದ್ರೆ ಯಾವುದು ನಮ್ಮ ತನಕ ತಲುಪೋದೇ ಇಲ್ಲ. ಯಾಕೆ ಸರ್ಕಾರದಿಂದ ನಮಗೆ ಕೊಡೋದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ರೆ? ನಾವು ಬೇರೆಯವ್ರ ಮನೆ ಇದು ಕೇಳ್ತಾ ಇದ್ವಿ, ನಮ್ಮ ಹಕ್ಕು ನಾವು ಕೇಳ್ತಾ ಇದೀವಿ. ನಮ್ಮ ಹಕ್ಕುನ ಕೊಡಕ್ಕಾಗದೇ ಇರೋ ಸರ್ಕಾರ ನಮಗೆ ಯಾಕೆ ಬೇಕು? ಓಟ್ ಕೇಳೋಕ್ ಮಾತ್ರ ಎಲ್ಲರೂ ಮನೆ ಮನೆಗೆ ಬರ್ತಾರೆ, ಕೇಳ್ತಾರೆ. ಹಂಗಂದ್ರೆ 100 ರೂಪಾಯಿ 200 ರೂಪಾಯಿ ನಾವು ದುಡ್ಡು ಕೊಟ್ಟು ನಮ್ಮನ್ನ ಖರೀದಿ ಮಾಡ್ಕೊಂತಿರಲ್ಲ, ಒಂದು ವರ್ಷಕ್ಕೆ ಒಂದು ದಿವಸಕ್ಕೆ 1 ರೂಪಾಯಿ ಅನ್ನಂಗೂ ನಾವು ಬೆಲೆ ಬರಲ್ಲ. 500 ರೂಪಾಯಿ ಅಂದರೆ 5 ವರ್ಷಕ್ಕೆ, 1 ವರ್ಷಕ್ಕೆ 100 ರೂಪಾಯಿ ಅನ್ನಂಗೆ ನಾವು ನಮ್ಮನ್ನು ಮಾರ್ಕೊಂಡ್ಬಿಟ್ಟಿವಿ ಅನ್ನಂಗೆ ನೀವು ಓಟ್ ಹಾಕಿಸ್ಕೊಂಡು ಹೋಗ್ಬಿಡ್ತೀರಾ. ಆಮೇಲೆ ಏನು ಮಾಡ್ತೀರಾ? ನಮಗೆ ನಮ್ಮೂರಲ್ಲಿ ಒಂದು ಬಚ್ಚಲ ಮನೆ ಸರ್ಕಾರದಿಂದ ಬಂದಿದೆ ಅಂತ ಹೇಳ್ಬಿಡ್ಲಿ, ಒಂದು ಮನೆ ಸರ್ಕಾರದಿಂದ ಬಂದಿದೆ, ಒಂದು ಖಾತೆ ನಮ್ಮ ಸರ್ಕಾರದಿಂದ ಯಾರಿಗೂ ಸರ್ಕಾರದಿಂದ ಯಾವುದೇ ಬೆನಿಫಿಟ್ ಬರಲಿಲ್ಲ ಇದುವರೆಗೂ. ಇನ್ನು ಮುಂದೆನಾದ್ರು ಬರಲಿ ಅಂತ ಹೋರಾಟ ಮಾಡ್ತೀವಿ. ಇಷ್ಟು ವರ್ಷದಿಂದ ನಾವು ಈ ಥರ ಮೀನು ಹಿಡಿತಾನೆ ಜೀವನ ಮಾಡ್ತಿದ್ದೇವೆ, ಕೂಲಿ ಕೆಲಸ ಮಾಡ್ತಾನೆ ಜೀವನ ಮಾಡ್ತಿದ್ದಾರೆ. ನಮ್ಮ ಜನಗಳಿಗೆ ಇನ್ನೂ ಧ್ವನಿ ಹತ್ತದೇ ಗೊತ್ತಿಲ್ಲ. ಇವಾಗ ನಾವು ಹೋರಾಡಿದ್ರೆ ಮಾತ್ರ ಮುಂದೆ ನಮ್ಮ ಮಕ್ಕಳು ಚೆನ್ನಾಗಿರೋಕ್ಕೆ ಸಾಧ್ಯ. ನಮಗೂ ಒಂದು ಜಾಗ ಅನ್ನೋದು ಕೊಟ್ಟರೆ ನಾವು ರೈತರಾಗಿ ವ್ಯವಸಾಯ ಮಾಡಿ ಆ ಭೂಮಿಯ ಒಡೆಯರಾಗಿ ನಾವು ಬದುಕ್ತೀವಿ. ನಾಳೆ ನಮ್ಮ ಮಕ್ಕಳು ಅದೇ ಕೂಲಿ ಕೆಲಸ ಮಾಡ್ತಾ ಇರಬೇಕಾ? ನಾವು ಜೀತದ ಕೆಲಸನೇ ಜೀತದ ಹಾಳಾಗೆ ಇರಬೇಕಂದ್ರೆ ಈ ಸರ್ಕಾರ ಯಾಕಿರೋದು? ನಮ್ಮ ಧ್ವನಿ ಕೇಳೋಕ್ಕೆ 6ನೇ ದಿವಸ ಸರ್ ನಮ್ಮ ಧ್ವನಿ ಕೇಳೋಕ್ಕೆ ಯಾರು ಬರಲಿಲ್ಲ ಅಂದರೆ ಮುಖ್ಯಮಂತ್ರಿ ಅಂತ ಇದ್ದಾರೆ, ಮುಖ್ಯಮಂತ್ರಿ ಬರೆದಿದ್ದಾರೆ, ಇಲ್ಲೇ ತಹಸೀಲ್ದಾರ್ ಬಂದು ಹೋಗಿದ್ದಾರೆ. ಆದರೆ ನಮಗೆ ಸಹಾಯ ಆಗುವಂಥ ಮಾತು ಯಾವುದೂ ಆಡಲಿಲ್ಲ. ಯಾಕೆ? ನಮ್ಮ ಧ್ವನಿಗೆ, ನಮ್ಮ ಕಷ್ಟಕ್ಕೆ ಮನೆ ಮಠ ಮಕ್ಕಳು ಗಂಡ ಮಕ್ಕಳು ಎಲ್ಲರನ್ನು ಬಿಟ್ಟು ಬಂದು ನಾವು ಇಲ್ಲಿ ಹಗಲು ರಾತ್ರಿ ಕೂತ್ಕೊಂತೀವಿ ಸರ್, ಯಾಕೆ ನೀವು ಕೇಳಲ್ಲ? ಹಂಗಂದ್ರೆ ನಮ್ಮನ್ನು ಮನುಷ್ಯರಾಗೆ ನೀವು ನೋಡ್ತಾ ಇಲ್ವಾ? ಮನುಷ್ಯರಾಗೆ ನೋಡ್ತಿಲ್ಲ ಅಂದರೆ ನಾವು ಬದುಕಿದ್ದು ಏನು ಪ್ರಯೋಜನ ಇದೆ? ಹಾಂ, ಸರ್ಕಾರದಿಂದ ನಮಗೇನು ಸಿಗ್ತಿಲ್ಲ ಅಂದಮೇಲೆ ಸರ್ಕಾರ ಏನಕ್ಕಿರೋದು? ಹೆಸರಿಗೆ ಮಾತ್ರ SC ST ದಲಿತರಿಗೆ ಎಲ್ಲ ಸಿಗಬೇಕು ಅಂತಾರೆ. ಇದುವರೆಗೂ ನಮ್ಮೂರಲ್ಲಿ ಸರ್ಕಾರದಿಂದ ಏನಾದ್ರು ಸಿಕ್ಕಿದೆ ಅಂತ ಹೇಳ್ಬಿಡ್ಲಿ ಸರ್, ನೋಡೋಣ.
ಏನಾದ್ರು ಮಾಡಂಗಿದ್ದೀರ ಸರ್ಕಾರದಿಂದ ನಮಗೆ. ನಾವು 6 ದಿವಸದಿಂದ ಇಲ್ಲಿ ಕೂರ ಇದೇ ಇಲ್ಲ. ಒಂದು ದಿವಸ ಕೆಲಸ ಮಾಡಬೇಕು, ಅವತ್ತು ಊಟ ಮಾಡ್ಬೇಕು ನಾವು 3 ಜನ. ಯಾಕೆ ಅದನ್ನೆಲ್ಲ ಬಿಟ್ಟು ಬಂದು ಇಲ್ಲಿ ಕೂತಿದ್ದೀವಿ? ಒಂದು ಅನ್ನ ನೀರು ಇಲ್ಲ ಅಂದ್ರೂ ನಾವು ಇಲ್ಲಿ ಬಂದು ಯಾಕೆ ಕೂತಿದ್ದೀವಿ ಅಂದರೆ ಇವತ್ತು ನಾವು ಕಷ್ಟಪಡೋದು ನಾಳೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ. ಇವತ್ತು ನಾವು ಜೀತದಾಳಾಗಿದ್ದೀವಿ, ನಾಳೆ ನಮ್ಮ ಮಕ್ಕಳು ಜೀತದಾಳಾಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ ಸರ್. ದಯವಿಟ್ಟು ಮುಖ್ಯಮಂತ್ರಿ ಬರಲೇಬೇಕು. ತಹಸೀಲ್ದಾರ್ ಅವರು ನಮ್ಮ ಧ್ವನಿಗೆ ಅವರು ನಮಗೆ ಬೇಕಾಗಿರೋ ಉತ್ತರ ಕೊಡಲೇಬೇಕು ಅನ್ನೋದಕ್ಕೋಸ್ಕರ ನಾವು ಇಟ್ಟು ಹೋರಾಟ ಮಾಡ್ತಾ ಇದ್ವಿ. ನಮಗೆ ಭೂಮಿ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಸರ್. ನೀವು ಬಂದು ಇಲ್ಲಿ ನಿಂತ್ಕೊಂಡು ನಮ್ಮ ಕೂಗನ್ನ ನೀವು ಕೇಳಲೇಬೇಕು. ನಾವು ದಲಿತರು, ನಾವು ಮನುಷ್ಯರು. ನಿಮ್ಮ ಮೈಯಲ್ಲಿ ಓಡೋ ರಕ್ತನೇ ನಮ್ಮ ಮೈಯಲ್ಲಿ ಓಡೋದು. ಇವಾಗ 4 ಜನದ ಮುಂದೆ ದಲಿತರು ಎಲ್ಲರೂ ಸಮ ಅಂತಾರೆ. ಯಾರು ಸರ್ ಸಮವಾಗಿ ನೋಡ್ತಿದ್ದಾರೆ? ದಲಿತರು ಅಂದರೆ ಯಾರು ಸಮವಾಗಿ ನೋಡ್ತಾರೆ? ಮೇಲು ಕೀಳು ಭಾವನೆ ಅನ್ನೋದು ಇನ್ನೂ ಇದೆ. ನಾನು ಕಣ್ಣಾರೆ ನೋಡಿದ್ದೀನಿ. ಮೇಲು ಕೀಳು ಭಾವನೆ ಇದು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಸಮಾನ ಅಂತ ಹೇಳಿರ್ಬೋದು. ಆದರೆ ಈ ಜನಗಳಿಗೆ ಇನ್ನೂ ಸಮಾನತೆ ಅಂದರೆ ಏನಂತಾನೆ ಗೊತ್ತಿಲ್ಲ ಸರ್. ಯಾವಾಗ ಗೊತ್ತಾಗೋದು? ನಾವು ಮನುಷ್ಯರಲ್ವಾ? ಜಾತಿ ಅನ್ನೋದು 2 ಜಾತಿ, ಗಂಡು ಹೆಣ್ಣು. ಆದರೆ ಇವಾಗ್ಲೂ ಜಾತಿ 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 ಅಂತ ಹಿಡ್ಕೊಂಡು ಹೋದರೆ ನಾವು ದಲಿತರು ಯಾವಾಗ ಮುಂದೆ ಬರೋದು ಸರ್? ಯಾವಾಗ ಮುಂದೆ ಬರೋದು? ಕೂಲಿ ಮಾಡ್ತಾನೆ ಕೂರ್ಬೇಕಾ ನಾವು? ಯಾಕೆ ನಾವು ಇವಾಗ ಕಟ್ಟಿರೋದಕ್ಕೆ ಈ ಕಟ್ಟಡದಲ್ಲಿ ನೀವು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀರಾ? ಇಲ್ಲ ಅಂದಿದ್ರೆ ಈ ಕೂಲಿ ಕಾರ್ಮಿಕರು ಇಲ್ಲ ಅಂದಿದ್ರೆ ನೀವು ಎಲ್ಲಿಂದ ಬರ್ತಿದ್ರಿ? ನಾವು ದುಡಿದಿರೋ ದುಡ್ಡೇ ಸರ್ ಇವತ್ತು ಸರ್ಕಾರದವ್ರು ತಿಂತಾ ಇರೋದು. ಹಂಗಿರ್ಬೇಕಾದ್ರೆ ನಮಗೆ ಏನಾದ್ರು ಬೆನಿಫಿಟ್ ಕೊಡಲೇಬೇಕು ತಾನೇ. ಇನ್ನೂ ನಾವು ಗುಡಿಸಲೇ ಬದುಕಬೇಕಾ? ಮನೆ ಇಲ್ಲದೆ, ಮನೆ ಖಾತೆ ಇಲ್ಲದೆ, ಒಂದು ಬಚ್ಚಲ್ ಬಾತ್ರೂಮ್ ಯಾವಾಗಿಂದ ಬರ್ತಿರೋ ಸರ್? ಬಚ್ಚಲ್ ಬಾತ್ರೂಮ್ ಇರ್ಬೇಕು. ಬಚ್ಚಲ್ ಬಾತ್ರೂಮ್ ಯಾವ ಸರ್ಕಾರದಿಂದ ಕೊಟ್ಟಿದ್ದಾರೆ ಸರ್? ಶೌಚಾಲಯ ಯಾವ ಸರ್ಕಾರದಿಂದ ನಮಗೆ ಕೊಟ್ಟಿದ್ದಾರೆ? ಯಾಕೆ ನಮಗೆ ಜಮೀನಲ್ಲಿ ಒಂದು ಖಾತೆ ಮಾಡಿಕೊಡ್ಲಿಲ್ಲ? ಯಾಕೆ ಒಂದು ಮನೆ ಕಟ್ಟಕ್ಕೆ ಸೈಡ್ ಕೊಡಲಿಲ್ಲ? ಯಾಕೆ ಒಂದು ಕಂದಾಯ ಅನ್ನೋದು ಕೂಡ ಸರ್ಕಾರದಿಂದ ನಮಗೆ ಒಂದು ಸೌಲಭ್ಯ, ನಮಗೆ ಒಂದು ಬೆನಿಫಿಟ್ ಸಿಗ್ತಿಲ್ಲ ಅಂದರೆ, ಜಮೀನಿನ ಸೈಟು ನಮಗೆ ಸಿಗ್ತಿಲ್ಲ ಅಂದರೆ ನಮ್ಮ ದಲಿತರಿಗೆ ಏನು ಬೆಲೆ ಇದೆ, ಈ ಭೂಮಿ ಮೇಲೆ ದಲಿತರಿಗೆ ಏನು ಬೆಲೆ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. 6 ದಿವಸದಿಂದ ನೀವು ಬರ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಏನು ಬೆಲೆ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇದೇ ಗೌಡ್ರಾಗಲಿ, ಬೇರೆಯವ್ರು ಇನ್ಯಾರಾಗಲಿ, ಬೇರೆ ಜಾತಿಯವ್ರು ಬಂದು ಹೋರಾಟ ಮಾಡಿದರೆ ಅವಾಗಲೇ ಬಂದು ಪ್ರಶ್ನೆ ಮಾಡ್ತಿದ್ರು. ದಲಿತರು ಅನ್ನೋದಕ್ಕೋಸ್ಕರ ತಾನೇ ಇಷ್ಟು ನಿರ್ಲಕ್ಷ್ಯ ಸರ್ಕಾರ? ಮತ್ತೆ ಏನಕ್ಕಿರೋದು? ಬರೀ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಅದು ಇದು ಅಂತಾರೆ. ಹೆಸರಿಗೆ ಮಾತ್ರನ ಇದಲ್ಲ? ಯಾವುದು ಸಿಗ್ತಾ ಇಲ್ಲ, ಯಾವುದು ಸಿಗ್ತಿಲ್ಲ ಸರ್. ಇದೇ ನಿಜ. ಸಿಗ್ತಾ ಇದ್ದಿದ್ರೆ ಇವತ್ತು ಬಂದು ನಾವಿಷ್ಟು ಹೋರಾಟ ಮಾಡಬೇಕನ್ನೋ ಅವಶ್ಯಕತೆನೇ ಇರಲಿಲ್ಲ. ನಮಗೆ ಭೂಮಿ ಕೊಡಲಿಲ್ಲ ಅಂದರೆ ನಾವು ಜೀವ ತಕ್ಕೊಳ್ಳೋಕ್ಕೂ ಸಿದ್ಧ ಸರ್. ಇಲ್ಲೇ ನಿಂತು ಈ ಜಾಗದಲ್ಲಿ ನಿಂತ್ಕೊಂಡು ನಾವು ಜೀವ ತಕ್ಕೊಳ್ಳೋಕ್ಕೂ ಸಿದ್ಧ. ನಮಗೆ ಭೂಮಿ ಬೇಕೇ ಒಂದು ನನ್ನ ಮಗಳನ್ನ ಕೂಡ ಕರ್ಕೊಂಬಂದು ನಾನು ಇಲ್ಲಿ ಹೋರಾಟ ಮಾಡ್ತಿದ್ದೀನಿ ಅಂತ ಈ ಅವಶ್ಯಕತೆ ಯಾಕೆ ಬೇಕು? ನಾವು ಕಷ್ಟಪಡ್ತಿದ್ದೀವಿ ಅಂತ ತಾನೇ. ಸಣ್ಣ ಮಗನ ಕೂಡ ಕರ್ಕೊಂಬಂದು 6 ದಿವಸದಿಂದ ನಾನು ಹೋರಾಟ ಮಾಡ್ತೀನಿ. 6 ದಿವಸದಿಂದ ನಾನು ಹೋರಾಟ ಮಾಡ್ತಿದ್ದೀನಿ ಸರ್. ಈ ಸರ್ಕಾರ ಕೇಳಿಸ್ತಾ ಇಲ್ವಾ ನಮ್ಮ ಕೂಗು? ಯಾವತ್ತು ಕೇಳಿಸೋದು ಸರ್? ನಮಗೆ ದಲಿತರಿಗೆ ಒಂದು ನ್ಯಾಯ ಕೊಡಿಸ್ಲೇಬೇಕು. ನಮ್ಮಂಥ ಕುಟುಂಬ ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ನಮಗೆ ಭೂಮಿ ಕೊಡಿಸ್ಲೇಬೇಕು. ಖಾತೆ ಭೂಮಿನೇ ಬೇಕು. ನಮಗೆ ಭೂಮಿ ಕೊಡಿಸಿಲ್ಲ ಅಂದರೆ ನಾವಿಲ್ಲಿಂದ ಎದ್ದೋಗಲ್ಲ. ನಮಗೆ ಖಾತೆ ಭೂಮಿ ಬೇಕೇ ಬೇಕು. ನಮಗೆ ಕೊಡಿಸೋ ಜವಾಬ್ದಾರಿ ನಿಮ್ಮದು ತಾನೇ. ಖಾತೆ ಕೊಡ್ಸೋಕ್ಕೆ ನಮಗೆ ಭೂಮಿನೇ ಇಲ್ಲ. ಖಾತೆ. ನನ್ನ ಹೆಸರು ವೆನಿಲಾ ಅಂತ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.